ನಮಸ್ಕಾರ. ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಈವ್ನಿಂಗ್ ಸ್ನ್ಯಾಕ್ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ತಕ್ಷಣಕ್ಕೆ ನಿಮಗೆ ತಿನ್ನಬೇಕು ಅಂತ ಅನಿಸ್ದಾಗ ಇದನ್ನು ಮಾಡ್ಕೋಬೋದು. ಈಗ ನಾನು ಮಾಡ್ತಿರೋ ಈ ಸ್ನ್ಯಾಕ್ನ ಹೆಸರು ಗಾರ್ಲಿಕ್ ಬ್ರೆಡ್ ಸ್ಯಾಂಡ್ವಿಚ್. ನೋಡಿ, ನಾನಿಲ್ಲಿ 4 ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ. 2 ಸ್ಯಾಂಡ್ವಿಚ್ ಮಾಡ್ಬೋದು ಇದರಿಂದ ನಾವು. ನಾನು ಅದರ ಸೈಡ್ಸ್ನೆಲ್ಲ ಈ ಥರ ತಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಸೈಡ್ಸ್ನೆಲ್ಲ ತೆಗೆದುಬಿಡಿ. ಆಮೇಲೆ ಒಂದು ಬೌಲ್ ತೊಗೊಂಡು ಆ ಬೌಲಲ್ಲಿ 2 ಟೇಬಲ್ ಸ್ಪೂನ್ ಬಟರ್ ಹಾಕ್ಕೋತಾ ಇದ್ದೀನಿ. ಈ ಬಟರು ರೂಮ್ ಟೆಂಪ್ರೇಚರಲ್ಲಿರೋ ಬಟರ್ ಇದು. ನೋಡಿ, ಈ ಬಟರ್ಗೆ ಒಂದು ದೊಡ್ಡ ಟೇಬಲ್ ಸ್ಪೂನು ಗಾರ್ಲಿಕ್ ಪೀಸಸ್ ಹಾಕೋತೀನಿ, ಸಣ್ಣದಾಗಿ ಹೆಚ್ಚಿರೋಂಥ ಪೀಸಸ್ಸು. ಆಮೇಲೆ 1 ಟೇಬಲ್ ಸ್ಪೂನ್ ಒರೆಗ್ಯಾನೋ ಹಾಕಿದ್ದೀನಿ. ಇದು ಇಟಾಲಿಯನ್ ಸೀಸನಿಂಗ್ ಅಂತಲೂ ಹೇಳ್ತಾರೆ. ಆಮೇಲೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ನು ಹಾಕಿದ್ದೀನಿ. ಅದಾದ ನಂತರ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಬಟರು ರೂಮ್ ಟೆಂಪ್ರೇಚರಲ್ಲಿರೋದ್ರಿಂದ ಅದು ಸ್ವಲ್ಪ ಸ್ಮೂತಾಗಿರುತ್ತೆ, ಕಲಸೋಕ್ಕೆ ಈಸಿ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ಟಿದ್ದಾದರೆ ಸ್ವಲ್ಪ ಹಾರ್ಡಾಗಿರೋದ್ರಿಂದ ಕಷ್ಟ ಆಗುತ್ತೆ ಕಲಸೋಕ್ಕೆ. ನೋಡಿ, ಈಗ ಈ ಥರ ಸುಲಭವಾಗಿ ಕಲಿಸ್ಕೋಬೋದು. ಇದನ್ನು ನಾನು ಬ್ರೆಡ್ಡಿಗೆ 2 ಪೋರ್ಷನ್ಸ್ನು ಹಚ್ತಾ ಇದ್ದೀನಿ, ಮುಂದೆ ಹಿಂದ್ಗಡೆ 2 ಕಡೆನೂ ಹಚ್ತಾ ಇದ್ದೀನಿ ಬ್ರೆಡ್ಡಿಗೆ. ನೋಡಿ, ಈ ಥರ ಹಚ್ತಾ ಇದ್ದೀನಿ. ಈ ಥರ 4 ಪೀಸ್ ಬ್ರೆಡ್ಗಳಿಗೆ ಈ ಥರ ಬೆಣ್ಣೆನ ಹಚ್ಕೋಬೇಕು. ಈಗ ಇದು ಸ್ಯಾಂಡ್ವಿಚ್ ಆಗಿರೋದ್ರಿಂದ ನಾನು ಒಂದೊಂದು ಸ್ಲೈಸ್ ಮೇಲೆ ಈ ಥರ ಒಂದೊಂದು ಟೇಬಲ್ ಸ್ಪೂನ್ನಷ್ಟು ಚೀಸನ್ನ ಹಾಕ್ತಾಯಿದ್ದೀನಿ. ಮೊಜರೆಲ್ಲಾ ಚೀಸ್ ಅಂತ ಕರೀತಾರೆ, ಅಥವಾ ಪಿಜ್ಜಾ ಚೀಸ್ ಅನ್ಬೋದು, ಅಥವಾ ಪ್ರಾಸೆಸ್ಡ್ ಚೀಸ್ ಅಂತಲೂ ಕರೀತಾರೆ. ಯಾವುದಾದ್ರೂ ಚೀಸ್ನ ಉಪಯೋಗಿಸ್ಬೋದು. ನೋಡಿ, ಇದನ್ನು ತವಾನ ಸ್ವಲ್ಪ ಬಿಸಿಗಿಟ್ಬಿಟ್ಟು, ಇದು ನಾನ್ ಸ್ಟಿಕ್ ತವ ಆಗೋದ್ರಿಂದ ಕೆಳಗೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಇದು ಆಗಲೇ ನಾವು ಬಟರ್ ಹಚ್ಚಿರೋದ್ರಿಂದ ಇದಕ್ಕೆ ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಈ ಥರ 2 ಕಡೆ ತಿರುಗಿ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕನೂ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಈಗ ನೋಡಿ, ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈ ಥರ ಚೆನ್ನಾಗಿ ಕ್ರಿಸ್ಪಿ ಆದರೆ ಒಳಗಡೆ ಇರೋ ಚೀಸು ಮೆಲ್ಟ್ ಆಗುತ್ತೆ, ಕರಗುತ್ತೆ. ನೋಡಿ, ಈ ಥರ. ಇದು ಮಕ್ಕಳಿಗೆ ಈ ಸ್ನ್ಯಾಕ್ ತುಂಬ ಇಷ್ಟ ಆಗುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ. ನೋಡಿದ್ರಲ್ಲ, ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲೇ ಎಂಥ ಒಳ್ಳೆಯ ಸ್ನ್ಯಾಕ್ನ ಮಾಡ್ಕೋಬೋದು ಅಂತ. ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದ್ರ ಒಳಗಡೆ ನೋಡಿ, ಈ ಥರ ಚೀಸ್ ಮೆಲ್ಟ್ ಆಗಿದೆ. ತುಂಬ ರುಚಿಯಾಗಿರುತ್ತೆ ಇದು ತಿನ್ನೋಕ್ಕೆ. ನೋಡಿ, ಈ ಗಾರ್ಲಿಕ್ ಸ್ಯಾಂಡ್ವಿಚ್ ಬ್ರೆಡ್ನ ನೀವು ಮೇಯೋನೀಸ್ ಜೊತೆಗೆ ಅಥವಾ ಕೆಚಪ್ ಜೊತೆಗೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.